ವಿಜಯನಗರ ವಾರ್ಡ್ನಲ್ಲಿ ಎಲ್ಲೆಂದರಲ್ಲಿ ಸಾರ್ವಜನಿಕರು ಮಳೆ ಸುರಿಯುವ ಹಾಗೆ ಕಸವನ್ನು ಸುರಿಯುತ್ತಾರೆ. ಅಲ್ಲದೆ ನಡೆದಾಡುವ ಪಾದಚಾರಿ ಮಾರ್ಗಗಳಲ್ಲಿ ಕಸದ ಸುರಿಮಳೆ. ಇದರಿಂದ ಸಾರ್ವಜನಿಕರಲ್ಲಿ ಆರೋಗ್ಯ ಕೆಡಕಾಗುವ ಸಂದರ್ಭ ಬರಬಹುದು. ವಿಜಯನಗರದ ಕೇಂದ್ರ ಗ್ರಂಥಾಲಯದ ಹಿಂಭಾಗದಲ್ಲಿ ಸಾರ್ವಜನಿಕರು ಕಾನೂನು ಬಾಹಿರವಾಗಿ ಕಸವನ್ನು ಎಸೆಯುತ್ತಿದ್ದು, ಅಲ್ಲೇ ಇರುವ ಪ್ರಸಿದ್ಧ ವಿಜಯನಗರದ ಫುಡ್ ಸ್ಟ್ರೀಟ್ ಕೂಡ ಅಲ್ಲಿಯೇ ಇದೆ. ಇದರಿಂದ ಫುಡ್ ಸ್ಟ್ರೀಟ್ನಲ್ಲಿ ತಯಾರು ಮಾಡುವ ತಿಂಡಿ ತಿನಿಸುಗಳ ಮೇಲೆ ನೊಣ ಬಂದು ಕೂರುತ್ತದೆ ಹಾಗೂ ಸೊಳ್ಳೆ ಕಾಟವೂ ಹೆಚ್ಚು. ಸಾರ್ವಜನಿಕ ರಸ್ತೆ, ಖಾಲಿ ಜಾಗ, ಜನರು ಓಡಾಡುವ ಸ್ಥಳಗಳಲ್ಲಿ ಕಸ ತ್ಯಾಜ್ಯ, ಪ್ಲಾಸ್ಟಿಕ್ ಕಟ್ಟಡ ಆವೇಶಗಳು, ಇತರೆ ಮಲಿನ ವಸ್ತುಗಳನ್ನು ಎಸೆಯುವುದು ಕಾನೂನು ಬಾಹಿರ. ಇದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ, ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಯಾಗುತ್ತದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆ ಮುಂದೆ ಬರುವ ಕಸ ವಿಲೇವಾರಿ ಅಂದರೆ ಮಹಾನಗರ ಪಾಲಿಕೆಯ ಕಸ ಸಂಗ್ರಹಣಾ ಗಾಡಿಗೆ ಕಸವನ್ನು ಹಾಕಬೇಕು. ಸಾರ್ವಜನಿಕ ಸ್ಥಳವನ್ನು ಸ್ವಚ್ಛವಾಗಿ ಕಾಪಾಡುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳು ನೋಡಿಯೂ ಹಾಗೆ ಕುಳಿತಿದ್ದಾರೆ. ಇನ್ನು ಮುಂದಾದರೂ ಕಾದು ನೋಡೋಣವೇ?